ರಾಜಣ್ಣ ನೇರ ಮಾತನಾಡ್ತಾರೆ. ಇದಕ್ಕೆ ಟಾರ್ಗೆಟ್ ಅಂತ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಓರ್ವ ಹಿಂದುಳಿದ ದಲಿತ ನಾಯಕ. ಈ ಬಗ್ಗೆ ಹೈಕಮಾಂಡ್ನ ಭೇಟಿ ಮಾಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಮಾಡ್ತೇವೆ, ಮಹಾನಾಯಕ ಯಾರಿದ್ರು ಇದು ಅಂತ್ಯವಾಗ್ಲಿ ಅಂತ ಹೇಳಿದ್ದಾರೆ. ರಾಜಣ್ಣ ರಾಜೇಂದ್ರ ಹನಿ ಟ್ರಾಪ್ಗೆ ಯತ್ನ ಆರೋಪಕ್ಕೆ ಟಿವಿ9ಗೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದೇವೆ. ಸಿಎಂ ಭೇಟಿಯಾಗಿ ಹನಿ ಟ್ರಾಪ್ ಕೇಸ್ ಬಗ್ಗೆ ಚರ್ಚಿಸಿದ್ದೇನೆ. ಇನ್ನೆರಡು ದಿನದಲ್ಲಿ ಡಿಜಿ ಹಾಗೆ ಐಜಿಪಿಗೆ ದೂರು ನೀಡ್ತೇನೆ ಅಂತ ಹೇಳಿದ್ರು. ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಈ ಹನಿ ಟ್ರಾಪ್ ಪ್ರಕರಣ ಸಿಎಂ ಕುರ್ಚಿಯ ಸುತ್ತ ಇದೆ. ಈಗಾಗಲೇ ಸದನದಲ್ಲಿ ಈ ವಿಚಾರ ಮಾತನಾಡಿದ್ದೇವೆ. ಸಚಿವ ಕೆಎನ್ ರಾಜಣ್ಣ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಜಣ್ಣರ ಎಲ್ಲಾ ಹೇಳಿಕೆಯು ಮುಗೀಲಿ ಅಂತ ಹೇಳಿದ್ದಾರೆ. ರಾಜಣ್ಣಗೆ ಹನಿ ಟ್ರಾಪ್ ಯತ್ನ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ನನ್ನನ್ನ ಭೇಟಿ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳನ್ನ ನನ್ನ ಬಳಿನೂ ಹೇಳಿದ್ರು. ನಾನು ಕೂಡ ದೂರು ನೀಡೋದಕ್ಕೆ ಹೇಳಿದ್ದೇನೆ. ಆದರೆ ಎಲ್ಲವನ್ನೂ ನಾನು ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹನಿ ಟ್ರಾಪ್ಗೆ ಸಂಬಂಧ ರಾಜೇಂದ್ರರಿಂದ ಸಿಎಂ ಭೇಟಿ ವಿಚಾರಕ್ಕೂ ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನನ್ನ ಯಾರ ಬಗ್ಗೆನೂ ಕೇಳಬೇಡಿ, ಇಲಾಖೆಯದ್ದಿದ್ರೆ ಕೇಳಿ. ಮುಖ್ಯಮಂತ್ರಿಗಳು ಎಲ್ಲರನ್ನ ಭೇಟಿ ಮಾಡ್ತಾರೆ. ಎಲ್ಲಾ ವಿಚಾರ ಬೋಗಸ್, ಸುಮ್ಮನೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಅನಗತ್ಯ ವಿಚಾರ ಅಂತ ಹೇಳಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಕೆಎನ್ ರಾಜಣ್ಣರನ್ನ ಕೇಳಿದೆ. ನನ್ನ ಬಳಿ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಿಬ್ಬರ ನಡುವಿನ ಚರ್ಚೆಯನ್ನ ಬಿಚ್ಚಿ ಹೇಳೋದಕ್ಕಾಗಲ್ಲ. ಏನಾದ್ರೂ ಇದ್ರೆ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲದೆ ರಾಜೇಂದ್ರ ರಾಜಣ್ಣ ಹಿಟ್ ಅಂಡ್ ರನ್ ಮಾಡ್ತಿದ್ದಾರಾ ಎಂಬ ಪ್ರಶ್ನೆಗೆ ಸಿಎಂರನ್ನೇ ಕೇಳಿ, ಅವರೇ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಆಂತರಿಕ ಜಗಳ ಇದೆ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಶೆಟ್ಟರ್, ಈ ಸರ್ಕಾರ ಯಾವಾಗ ಬೇಕಾದರೂ ಪತನ ಆಗಬಹುದು ಅಂತ ಬಾಂಬ್ ಸಿಡಿಸಿದ್ರು. ಸಚಿವ ರಾಜಣ್ಣ ವಿಷಯದಲ್ಲಿ ಏನಾಗಿದೆ ಗೊತ್ತಿಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ತಮಗೆ ಏನಾಗಿದೆ ಅಂತ ಸಿಎಂ ಗೃಹ ಸಚಿವರಿಗೆ ತಿಳಿಸಿದ್ದಾರೆ. ಈ ರೀತಿ ರಾಜಕೀಯವಾಗಿ ಯಾರೇ ಮಾಡಿದ್ರು ಅದು ತಪ್ಪು. ಯಾರನ್ನೂ ತೇಜವತಿ ಮಾಡುವಂತಹ ತಪ್ಪು ಮಾಡೋದೇ ತಪ್ಪು. ಇದು ಬಹಳ ಹೀನ ಕೆಲಸ. ಇದನ್ನ ಮಾಡಿದ್ಯಾರು, ಯಾಕೆ ಮಾಡಿದ್ದಾರೆ ಅಂತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಹನಿ ಟ್ರಾಪ್ ಚರ್ಚೆ ಬೆನ್ನಲ್ಲೇ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಖರ್ಗೆಗೆ ಪ್ರಿಯಾಂಕ್ ಖರ್ಗೆ ಸಾಥನ್ನ ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಹನಿ ಟ್ರಾಪ್ಗೆ ಯತ್ನ ಆರೋಪ ವಿಚಾರಕ್ಕೆ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಲ ಕೆಟ್ಟಿದೆ, ಜನರಿಗೆ ಮೋಸ ಮಾಡುವ ಟ್ರೆಂಡ್ ಬಂದಿದೆ. ಕಾಲ ಕೆಟ್ಟು ಹೋಗಿದೆ, ಸದನದ ಗೌರವ ಹೋಗಿ ಬಹಳ ದಿನಗಳೇ ಆಗಿ ಹೋಗಿದೆ. ಸೋಲಿಸೋದಕ್ಕಾಗದಿದ್ರೆ ಈ ರೀತಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ವಿಳಂಬ ವಿಚಾರಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾರ್ಚ್ 31ರ ಬಳಿಕ 2 ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತೆ. ಅಂಗನವಾಡಿ ಕಾರ್ಯಕರ್ತರಿಗೆ 2,000 ರೂಪಾಯಿ ಹೆಚ್ಚಳ ಮಾಡಿದ್ದೆವು. ಈಗ ಕಾರ್ಯಕರ್ತೆಯರಿಗೆ 750, ಸಹಾಯಕಿಯರಿಗೆ 500 ರೂಪಾಯಿ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಟೊಮ್ಯಾಟೊ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಟೊಮ್ಯಾಟೊ ತಿಪ್ಪೆಗೆ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. 1 ಕೆಜಿ ಟೊಮ್ಯಾಟೊ ಕೇವಲ ₹2.50 ದಲ್ಲಾಳಿಗಳು ಖರೀದಿಸ್ತಾ ಇರೋದ್ರಿಂದ ರೈತರು ಕೆಂಡ ಕಾರಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ಊರಮ್ಮನ ಜಾತ್ರೆಯಲ್ಲಿ ಚಿಣ್ಣರ ಕುಸ್ತಿ ಗಮನ ಸೆಳೆದಿದೆ. ಕುಸ್ತಿ ಅಖಾಡದಲ್ಲಿ 10 ವರ್ಷದ ಒಳಗಿನ ಚೋಟಾ ಪೈಲ್ವಾನರು ಮಿಂಚಿದ್ದಾರೆ. ಪೈಲ್ವಾನ್ ಅರ್ಜುನ್ ಪುತ್ರ ಕಿರಣ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. 3 ದಿನಗಳ ಕಾಲ ಕುಸ್ತಿ ನಡೆಯಲಿದೆ. ಮಕ್ನಾ ಕಾಡಾನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಮಕ್ನಾ ಆನೆಯನ್ನ ಸೆರೆ ಹಿಡಿಯಲಾಗಿದೆ. ಮಕ್ನಾ ಕಾಡಾನೆಗೆ ಹರಸಾಹಸ ಪಟ್ಟು ಡಾಕ್ಟರ್ ರಮೇಶ್ ಅರವಳಿಕೆ ಚುಚ್ಚುಮದ್ದನ್ನು ನೀಡಿದ್ದಾರೆ. ಜಾನುವಾರು ಮನೆಗಳ ಮೇಲೆ ಮಕ್ನಾ ಕಾಡಾನೆ ದಾಳಿ ಮಾಡುತ್ತಿತ್ತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಲ ಹಗರಣದ ಪ್ರಮುಖ ಆರೋಪಿ ದೇಶಭ್ರಷ್ಟ ವಜ್ರೋದ್ಯಮಿ ಮೆಹುಲ್ ಚೋಕ್ಸಿ ಬೆಲ್ಜಿಯಂನ ಅಟ್ವೆನ್ಪರ್ನಲ್ಲಿ ತನ್ನ ಪತ್ನಿ ಪ್ರೀತಿ ಚೋಕ್ಸಿಯೊಂದಿಗೆ ವಾಸಿಸ್ತಾ ಇರೋದು ಗೊತ್ತಾಗಿದೆ. ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಪ್ರಾರಂಭಿಸುವುದಕ್ಕೆ ಭಾರತೀಯ ಅಧಿಕಾರಿಗಳು ಬೆಲ್ಜಿಯಂ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಕೆಆರ್ ಸೋಲಿಸಿದ ಆರ್ಸಿಬಿ ಬಗ್ಗೆ ಮಾಜಿ ಮಾಲೀಕ ವಿಜಯ್ ಮಲ್ಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಮಲ್ಯ ಆರ್ಸಿಬಿ ತಂಡದ ಬ್ಯಾಟಿಂಗ್ ಲೈನ್ಅಪ್ ಬಗ್ಗೆ ಯಾವಾಗಲೂ ಮಾತನಾಡ್ತಿರ್ತಾರೆ. ಆದರೆ ಈ ಬಾರಿ ಆರ್ಸಿಬಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಸಂತೋಷವಾಯಿತು ಅಂತ ಬರೆದುಕೊಂಡಿದ್ದಾರೆ. ಏರ್ ಇಂಡಿಯಾ ವಿಮಾನ ವಿಳಂಬವಾಗಿದ್ದಕ್ಕೆ ಆಸ್ಟ್ರೇಲಿಯಾ ಮಾಜಿ ಸ್ಟಾರ್ ಕ್ರಿಕೆಟರ್ ಡೇವಿಡ್ ವಾರ್ನರ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ವಾರ್ನರ್, ನಾವು ಪೈಲಟ್ಗಳಿಲ್ಲದ ಏರ್ ಇಂಡಿಯಾ ವಿಮಾನ ಹತ್ತಿದ್ದೇವೆ. ಗಂಟೆಗಟ್ಟಲೆ ವಿಮಾನದಲ್ಲಿ ಕಾಯ್ತಾ ಇದ್ದೇವೆ. ಪೈಲಟ್ಗಳಿಲ್ಲದೆ ವಿಮಾನಕ್ಕೆ ನೀವು ಪ್ರಯಾಣಿಕರನ್ನ ಹತ್ತಿಸೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ.
ಚೆನ್ನೈ ಸೂಪರ್ ಕಿಂಗ್ ತಂಡದ ದಂತಕತೆ ಎಂಎಸ್ ಧೋನಿ ಐಪಿಎಲ್ನಿಂದ ನಿವೃತ್ತಿ ಹೊಂದುವ ವಿಚಾರದ ಬಗ್ಗೆ ಮೌನ ಮುರಿದಿದ್ದಾರೆ. ನಾನು ಸಿಎಸ್ಕೆ ಪರ ಎಷ್ಟು ಕಾಲ ಬೇಕಾದರೂ ಆಡಬಲ್ಲೆ. ಇದು ನನ್ನ ಫ್ರಾಂಚೈಸಿ. ನಾನು ವೀಲ್ ಚೇರ್ನಲ್ಲಿದ್ದರೂ ಸಹ ಸಿಎಸ್ಕೆ ನನ್ನನ್ನು ಆಟಕ್ಕೆ ಎಳೆಯುತ್ತದೆ ಅಂತ ಹೇಳಿದ್ದಾರೆ. ಐಪಿಎಲ್ 2025ರ 3ನೇ ಪಂದ್ಯದಲ್ಲಿ ಇಂದು ಮದಗಜಗಳ ನಡುವೆ ಹೋರಾಟ ನಡೆಯಲಿದೆ. ಸಂಜೆ 7:30ಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ನಡುವೆ ರೋಮಾಂಚಕ ಪಂದ್ಯ ನಡೆಯಲಿದೆ.